ಚನ್ನರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಯ ವತಿಯಿಂದ ಪೋಷಕರ ಸಭೆಯು ಜರುಗಿತು. ಈ ಸಭೆಯಲ್ಲಿ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಕಾಳೇನಹಳ್ಳಿ ಆನಂದ್ ಕುಮಾರ್ ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯ ಗತ ವೈಭವವನ್ನು ಮರುಸ್ಥಾಪನೆ ಮಾಡಲು ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮುರಾರ್ಜಿ ಮಂಜಣ್ಣನವರು ನೇತೃತ್ವದಲ್ಲಿ ಶ್ರಮ ವಹಿಸುವುದಾಗಿ ತಿಳಿಸಿದರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಲವಾರು ಹಳೆಯ ವಿದ್ಯಾರ್ಥಿಗಳ ಸಹಾಯ ಮತ್ತು ಸಹಕಾರದಿಂದ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದರು. ತಾಲೂಕಿನ ಹಲವಾರು ಸಮಾಜಮುಖಿ ಸಾರ್ವಜನಿಕರಿಂದ ಸಲಹೆ ಸಹಕಾರ ಪಡೆದು ನವೋದಯ ಶಾಲೆಯನ್ನು ನವೀಕರಣ ಮಾಡಿ ತಾಲೂಕಿನ ಖಾಸಗಿ ಶಾಲೆಗಳಿಗೆ ಪೈಪೋಟಿಯಾಗಿ ನವೋದಯ ವಿದ್ಯಾಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರುವ ಮೂಲಕ ಶಾಲೆಯ ಕೀರ್ತಿಯನ್ನು ತರಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದ ನವೋದಯ ವಿದ್ಯಾಸಂಸ್ಥೆಯು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ನವೋದಯ ವಿದ್ಯಾಸಂಸ್ಥೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವ ಹೊಸ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ನಮ್ಮ ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ 4 ಟನ್ ಕಬ್ಬಿಣ ನೀಡುವುದಾಗಿ ಘೋಷಣೆ ಮಾಡಿದ ಬೆಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಕೇಶವ ಮೂರ್ತಿರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷರಾದ ನಾಕಲಗೋಡು ರವಿ ಅವರು ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂದು ಹೆಸರು ಪಡೆದಿರುವ ನವೋದಯ ವಿದ್ಯಾಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಲವಾರು ವಿದ್ಯಾರ್ಥಿಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ಅತ್ಯುನ್ನತವಾದ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ತುಂಬಾ ಸಂತೋಷದ ವಿಚಾರ ಎಂದರು. ಈ ಸಂಸ್ಥೆಯ ಸಂಸ್ಥಾಪಕರನ್ನ ಪ್ರತಿಯೊಬ್ಬರು ಸ್ಮರಿಸಿಕೊಂಡು ಸಾಗಬೇಕು ಎಂದರು. ಈ ವರ್ಷದಿಂದ ನವೋದಯ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಮುಗಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗುವುದು ಎಂದರು. ಇಂತಹ ಇತಿಹಾಸ ಇರುವ ವಿದ್ಯಾಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯಲು ಶಾಸಕರು ಹಾಗೂ ಲೋಕಸಭಾ ಸದಸ್ಯರಿಂದ ಶಿಫಾರಸು ಪತ್ರ ಪಡೆಯಲು ಪೈಪೋಟಿ ನಡೆಸುತ್ತಿದ್ದ ದಿನಗಳನ್ನು ಮರೆಯುವಂತಿಲ್ಲ. ಹಲವು ಮಹನೀಯರ ನಿಸ್ವಾರ್ಥ ಸೇವೆಯಿಂದ ನವೋದಯ ಎಂಬ ಶಿಕ್ಷಣ ಸಂಸ್ಥೆಯು ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಬಡವರ್ಗದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಿರುವುದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಎಂದರು. ನಿವೃತ್ತ ಕಮಾಂಡರ್ ವೆಂಕಟೇಶ್ ಮಾತನಾಡಿ, ಮುಂಬರುವ ದಿನಗಳಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಭಾರತೀಯ ಸೇನೆಗೆ ಸೇರಲು ತರಬೇತಿ ನೀಡಲಾಗುವುದು. ಈ ಅವಕಾಶವನ್ನು ಎಸ್ಎಸ್ಎಲ್ಸಿ ಮುಗಿಸಿರುವ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನವೋದಯ ವಿದ್ಯಾಸಂಸ್ಥೆಯ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಿಸಿಎಂ ಮಂಜಣ್ಣ ಹಾಗೂ ಎಲ್ಲಾ ನಿರ್ದೇಶಕರ ಕಾಳಜಿಯಿಂದ ನವೋದಯ ವಿದ್ಯಾಸಂಸ್ಥೆಗೆ ಹೊಸ ರೂಪವನ್ನು ನೀಡಲಾಗುತ್ತಿದೆ ಎಂದರು. ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷರಾದ ರವಿ ನಾಯ್ಕಲಗೋಡು, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸಿಜೆ ಮಂಜುನಾಥ್, ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಕಾಳೇನಹಳ್ಳಿ ಆನಂದ್ ಕುಮಾರ್, ಮರುವನಹಳ್ಳಿ ಸಂತೋಷ್, ಗನ್ನಿ ಗಿರೀಶ್, ಪ್ರಾಂಶುಪಾಲರಾದ ಸಂಜಯ್ ಕುಮಾರ್, ಉಪಪ್ರಾಂಶುಪಾಲರಾದ ಸ್ವಾಗತಹಳ್ಳಿ ಎಸ್ಸಿ ಸುರೇಶ್, ಮುಖ್ಯೋಪಾಧ್ಯಾಯರಾದ ಸೀತಾರಾಮ್ ನಾಯಕ್, ನಿವೃತ್ತ ಕಮಾಂಡರ್ ವೆಂಕಟೇಶ್, ಹಾಸನ ಎಕ್ಸ್‌ಪ್ರೆಸ್ ಮಾಧ್ಯಮದ ಸಂಪಾದಕರಾದ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ರಾಜ್ಯದಲ್ಲಿ
ವಿದ್ಯಾರ್ಥಿನಿಯರೇ ಮತ್ತು ವಿದ್ಯಾರ್ಥಿಗಳ ಪೋಷಕ ಬಂಧುಗಳು, ಇವತ್ತಿನ ದಿವಸ ನಮ್ದು ಇದು 3ನೇ ಪೋಷಕರ ಸಭೆ, ಪೇರೆಂಟ್ಸ್ ಮೀಟಿಂಗ್. ಯಾರಿಗೆ ಇವರು ಪ್ರೇಕ್ಷಕರಿಗೆ ಏನ್ ಪ್ರೊಸೆಸ್ ಮಾಡಿದ್ವಿ ಆ ರೀತಿ ಮಾಡೋದಕ್ಕೆ ಪಾಪ ಅವ್ರಿಗೆಲ್ಲ ಪೂರ ಹಾಕಲ್ಲ. ನಾವು ಅವ್ರದ್ದು ಅಮೌಂಟು ಕೇಳಲ್ಲ, ಸಲ್ಲಿಸಬೇಕಾಗ್ತದೆ. ತಾಳಿನಲ್ಲಿ ಆನಂದವಾಗಿರ್ಬೋದು. ಈ ಸಂಸ್ಥೆಯ ಬಹುತೇಕ ನಿರ್ದೇಶಕರು ಈ ಸಂಸ್ಥೆಯನ್ನು ಮತ್ತೊಮ್ಮೆ ವ್ಯಕ್ತಿ ಬೆಳೆಸುವುದರ ಜೊತೆಗೆ ಸ್ವತಂತ್ರ ಪೂರ್ವಕ ಏನು ಈ ಸಂಸ್ಥೆಯ ಹೆಸರನ್ನ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಉಳಿಸಬೇಕು ಅಂತೇಳಿ ಸಾಕಷ್ಟು ಶ್ರಮವನ್ನ ನಮ್ಮ BCA ಮಂಜಣ್ಣ ಮತ್ತು ಆನಂದ್ ಕಾಳನಹಳ್ಳಿಯವರು ದಿನನಿತ್ಯ ಯಾವುದೇ ರೀತಿಯ ವೇತನವನ್ನು ಪಡೆಯದೆ ಶಿಕ್ಷಕರಿಗೆ ಸಂಬಳ ಬರ್ತದೆ, ಸಿಬ್ಬಂದಿಯವರಿಗೆ ಸಂಬಳ ಬರ್ತದೆ, ದಿನನಿತ್ಯ ಉಚಿತವಾಗಿ ಇದು ಒಂದು ಸರಸ್ವತಿಯ ಕೆಲಸ, ಕನ್ನಡದ ಕೆಲಸ, ಸಮಾಜ ಸೇವೆ ಎಂಬ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ದಿನನಿತ್ಯ ಕೆಲಸವನ್ನು ಮಾಡುವ ಮೂಲಕ ಮಕ್ಕಳ ಭವಿಷ್ಯಕ್ಕಾಗಿ ಅಗಲಿರಲು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಸೊನ್ನೆತನವನ್ನು ಕಂಡಿದೆ, ಮೂಲಭೂತವಾದ ಸೌಕರ್ಯವನ್ನು ಕಂಡಿದೆ, ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕಾಣುವ ದೃಷ್ಟಿಯಲ್ಲಿ ಒಂದು ದೊಡ್ಡ ಕಾಯಕಲ್ಪ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಅಂತೇಳಿ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೇಳ್ಪಟ್ಟೆ. ಹಲವು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ನಮ್ಗೆ ಹೇಳಿದ್ರು. ಓದುವಾಗ ಶಾಸಕರ ಆಸನ ತಂದ ಸಂದರ್ಭದಲ್ಲಿ CM ಬಾಲಕೃಷ್ಣ ಅವರು ಕೂಡ ಮೆಚ್ಚುಗೆ ಮಾತನ್ನ ಈ ಸಂಸ್ಥೆ ಬಗ್ಗೆ ಹೇಳಿದ್ದು ನನಗೆ ಅತ್ಯಂತ ಸಂತೋಷ ಅಂತ ಹೇಳ್ತಾ, ಏನು SSLC ಮಕ್ಕಳಿಗೆ ನೀವು ಈಗಾಗಲೇ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಿ. SSLC ಮುಗಿದ ನಂತರ ಇದು ಅತ್ಯುತ್ತಮವಾದಂತಹ ಸಂಸ್ಥೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕೆಲಸವನ್ನು ಮಾಡುವುದರಿಂದ ನೀವೆಲ್ಲರೂ ಕೂಡ ಈ ಸಂಸ್ಥೆಯಲ್ಲೇ ಮುಂದಿನ ವ್ಯಾಸಂಗಕ್ಕೆ ನೀವು ದಾಖಲಾತಿಯನ್ನ ಪಡೆದಿದ್ದೇ ಆದ್ರೆ, ಈ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಪಡೆದ್ರೆ ನಿಮಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಗೌರವ ಈ ರಾಜ್ಯದಲ್ಲಿ ಸ್ವಲ್ಪ ಅಂತ ಹೇಳ್ತಾ, ನೀವು ಮುಂದಿನ ದಿನಗಳಲ್ಲಿ ಇದೇ ಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡಲಿಕ್ಕೆ, ಪದವಿ ಪೂರ್ವ ಶಿಕ್ಷಣಕ್ಕೆ ದಾಖಲಾತಿಯನ್ನ ನೀವು ಪಡೆಯೋದ್ರ ಜೊತೆಗೆ ನಿಮ್ಮ ಪೋಷಕರನ್ನ ಮನವೊಲಿಸಿ, ನಮ್ಗೆ ಯಾರು ನನ್ನ ಫ್ರೆಂಡು ಆಸ್ತಿ ಅವ್ರನ್ನ ನನಗೆ ನಾಲ್ಕು ದಿವಸ ಆಚೆ ಒಂದು ನಾನು ಕುತ್ಕೊಂಡು ಚರ್ಚೆ ಮಾಡಿದೆ. ನಮ್ಮ ಶಾಲೆಯಲ್ಲಿ ತಕ್ಷಣ ನಮ್ಮ ಕ್ರೀಡೆಯಲ್ಲಿ ಇನ್ನೊಬ್ಬ ನನ್ನ ಪ್ರೀತಿಯ ಸಹೋದರರು, ಈ ಭಾಗದ ಸಮಾಜಮುಖಿ ಚಿತ್ರಕಾರರಂತ ಆನಂದ್ ಕಾಳನಹಳ್ಳಿಯವರು, ಸಂಸ್ಥಾಪಕ ಅಧ್ಯಕ್ಷರು, ಕೆಂಪೇಗೌಡ ವೇದಿಕೆ, ಅದೇ ರೀತಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಏನು ಈಗಾಗಲೇ ಸೇವಾ ಇಲಾಖೆಯಲ್ಲಿ ನಿವೃತ್ತಿಯನ್ನು ಪಡೆದು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ಅವಲಂಬಿಸಿರುವಂಥ ವೆಂಕಟೇಶ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪ್ರತಿಯೊಬ್ಬ ಗೌರವಾನ್ವಿತ ಗಣ್ಯ ಬಂಧುಗಳೇ, ವೇದಿಕೆ ನಿಮ್ಮ ಆಸನರಾಗಿರ್ತಕ್ಕಂಥ ನನ್ನೆಲ್ಲ ಪತ್ರಕರ್ತ ಸಹೋದ್ಯೋಗಿ ಮಿತ್ರರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅವತ್ತಿನ ಜೀವನ ಅಂದ್ರೆ ಬಡತನದಿಂದ ಬಂದಂತ ಕೇಶವಮೂರ್ತಿ ಅವರು ಈ ಸಲ ಬೆಕ್ಕ ಗ್ರಾಮದಲ್ಲಿ ಅವರು ಜನಿಸಿದ್ದು. ಹಾಸನ ಸಂಪಾದಕರು ಮತ್ತು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಮತ್ತು ಪತ್ರಕರ್ತರ ಸಂಘದ ಹಾಸನ ಜಿಲ್ಲೆಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದರು. ಇನ್ನು ಇನ್ನಿತರ ಕ್ಷೇತ್ರಗಳಲ್ಲಿ ಇನ್ನು ಇಲ್ಲಿ ಜನಪ್ರಿಯ ಹಾಸ್ಪಿಟಲ್ ಎಲ್ಲ ಕೇಳಿರ್ತೀರ, ಆ ಸಂಸ್ಥೆಗೂ ಡೈರೆಕ್ಟರ್ ಆಗಿದ್ದಂತ ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರೀತಿಯ ತಮ್ಮ ಅಂತಲೇ ಹೇಳ್ಬೋದು.